ಪಿಎಂ ಯಾರು ಆಗ್ಬೇಕು ಇವಾಗ ಅಂತ? ಈಗ ಮೋದಿ ಅಂತೂ ಬೇಡ, 10 ವರ್ಷ ಚಾನ್ಸ್ ಕೊಟ್ಟಿದ್ದೀವಿ, ಬದಲಾವಣೆ ಬೇಕು ನಮಗೆ. ನಿಮಗೆ ಲೈಫ್ ಲಾಂಗ್ ಕೊಡಬಾರ್ದು. 60 ವರ್ಷಕ್ಕೆ ರಿಟೈರ್ ಆದಂಗೆ ಈ ಮಸ್ಟ್ ಕಿಕ್ಡ್ ಔಟ್ ಫ್ರಮ್ ಇಂಡಿಯಾ, ನಾಟ್ ಫ್ರಮ್ ಪವರ್. ಅಧಿಕಾರದಿಂದ ಅಲ್ಲ, ನಮ್ಮ ಅಪ್ಪಣೆ ಆಗಿಲ್ಲ, ಆಗೋದೂ ಇಲ್ಲ. ಒಂದು ಬದಲಾವಣೆ ಆಯಿತು, ಇಲ್ಲದೇ ಇರ್ತಕ್ಕಂಥ ಧರ್ಮ ಜಾತಿ ಇದನ್ನು ಮುಂದಕ್ಕೆ ತಂದ್ರೆ ಯಾರಿಗೆ ಬೇಕು? ನಿಮ್ಮ ಜಾತಿ ಕಟ್ಕೊಂಡು ನಾನೇನು ಮಾಡಲಿ? ನೀವು ಬದುಕನ್ನು ಇದರಲ್ಲಿ ಕಟ್ಕೊಂಡಿದ್ದೀರಿ, ನನ್ನ ಬದುಕನ್ನು ನಾನು ಉದ್ಯೋಗದಲ್ಲಿ ನಾನು ಕಟ್ಕೊಂಡಿದ್ದೆ. ನೀವು ಆ ಜಟ್ಕ ಕಟ್ಟು ಅದು ಏರ್ರಿ ಹಂಗಂದ್ರೆ ಅಲ್ಲೋಗಿ ಮಾಂಸ ಕೊಟ್ಟು ಕೊಂಡ್ಕೋಬೇಡಿ. ನೀವು ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಬೇಡಿ. ಅಯ್ಯೋ ಪಿ ಅದು ಇದು ಮಾರ್ಕೊಂಡು ಜೀವನ ಮಾಡೋನು ಅವನೇ ಅಲ್ಲಿ ಬರಬೇಡ ನೀನು ಅಂದ್ರೆ ಎಲ್ಲಿಗೆ ಹೋಗ್ತಾನ ಅವನು? ಈ ಟರ್ನ್ ಟು ಬಿ ಎ ಥೀಫ್. ಏನೋ 3 ಕಾಸು ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅದು ಮಾಡಬೇಡ ಅಂದಾಗ ಅವನಿಗೆ ಸ್ಕಿಲ್ ಗೊತ್ತಿಲ್ಲ, ಕಳ್ತನ ಶುರು ಮಾಡ್ತಾನೆ. ಈ ಥರದ ಹೊಸ ಅನುಭವ ನಮಗೆ ಬಂದು ನಮ್ಮ ಮಕ್ಕಳಿಗೆ ನಾವೇನು ಹೇಳೋದು? ಆದ್ದರಿಂದ ನಮಗೆ ಬದಲಾವಣೆ ಬೇಕು. 450 ಸುಮಾರು ಎಷ್ಟೋ 140 ಕೋಟಿ ಇದ್ದೀವಲ್ಲ, XYZ ಯಾರಾದರೂ ಆಗ್ಬೋದು. ಮೋದಿ ಅಂತೂ ಬೇಡ. ರಾಹುಲ್ ಗಾಂಧಿ ಆದ್ರೆ ಕರೆಕ್ಟ್ ಅಂತ ಅನ್ಸಲ್ಲ ನನಗೇನು. ಒಂದು ಚಾನ್ಸ್ ಕೊಡೋಣ, ವೈ ನಾಟ್? ಈಸ್ ನಾಟ್ ಎನ್ ಇಲ್ಲಿಟ್ರೇಟ್, ಆಯಿತಾ? ಕೇವಲ ಇವರು ಗಾಂಧಿ ಫ್ಯಾಮಿಲಿನ, ಮಹಾತ್ಮ ಗಾಂಧಿಯವರನ್ನು, ನೆಹರು ಅವರನ್ನು ಎಷ್ಟು ಹೀಯಾಳಿಸ್ಬೇಕೋ ಅಷ್ಟು ಹೀಯಾಳಿಸಿದ್ದಾರೆ. ಮಹಾತ್ಮರನ್ನು ಬೈದರೆ ನಾನಂತೂ ಸಹಿಸಲ್ಲ. ಯಾರೋ ಮಹಾತ್ಮ ಗಾಂಧಿಯವರನ್ನು ನಮ್ಮ ಬಂಧುನೂ ಅಲ್ಲ, ನಾವು ನೋಡಿರಲೂ ಇಲ್ಲ. ಆದರೆ ಅವರ ಚರಿತ್ರೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅಂಥ ವ್ಯಕ್ತಿನ ನೀವು ನಿಲ್ಲಿಸೋದಾದರೆ ನಿಮ್ಗೆ ಈ ಜನ್ಮದಲ್ಲ, ಇನ್ನು 10 ಜನ್ಮದಲ್ಲೂ ಒಳ್ಳೇದಾಗಲ್ಲ. ನೀವು ಯಾರನ್ನಾರೋ ಬೈಲಿ, ಮಹಾತ್ಮರನ್ನು ಬೈಯೋದು. ಇಲ್ಲಿಬ್ಬರು MLCಗಳಿದ್ದಾರೆ, BJP MLCಗಳು. ಮಾತೆತ್ತರೆ ಟಿ ವಿನಲ್ಲಿ ಮಹಾತ್ಮರನ್ನ, ನೆಹರುವನ್ನ ಬೈತಾ ಕೂತ್ಕೊಳ್ಳೋದು. ವಾಟ್ ಈಸ್ ದಿಸ್? ನೆಹರು ಏನೂ ಮಾಡಿಲ್ಲ 50 ವರ್ಷ. ಇದು ಏನೋ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಿಲ್ಲ. ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಓಪನ್ ಆಗಿದ್ವು ನೀವೇ ಹೇಳಿ. ನಾವು ನಮ್ಮ ಅಪ್ಪನ ಹಣ ಇಲ್ಲ, ಇನ್ನೊಂದಷ್ಟು ಕುಲ್ಗೆಡುತ್ತೆ. ಚತುರ್ವರ್ಣ ಪದ್ಧತಿ ಅಂತಿತ್ತು, 4 ವರ್ಣಗಳು, ಆಯ್ತಾ? ಶೂದ್ರ ನೆರಳು ಅವ್ರ ಮೇಲೆ ಬೀಳುವಂಗಿರಲಿಲ್ಲ. ಆ ವ್ಯವಸ್ಥೆ ಬರುತ್ತೆ. ನೀವು ನಿಮ್ಮ ಮೂಲ ಕಸುಬಿಗೆ ಹೋಗಿ, ಕುಂಬಾರನ ಕೆಲಸ ಮಾಡಿ, ರೈತನ ಕೆಲಸ ಮಾಡಿ. ಅವಾಗ ಕಾಂಪಿಟಿಷನ್ ಇರಲ್ಲ. ಪುರೋಹಿತನ ಕೆಲಸ ಮಾಡಲಿ. ಈ ಥರದ ಒಂದು ವಾತಾವರಣವನ್ನು ಕಲ್ಪನೆ ಮಾಡ್ತಾ ಇದ್ದಾರೆ, ಸೃಷ್ಟಿಸ್ತಾ ಇದ್ದಾರೆ, ಆಯಿತಾ? ಇದು ನಮಗೆ ಇಷ್ಟ ಇಲ್ಲ. ಕೊಡ್ಬೋದು, ಕೊಡಲೇಬೇಕು ಅಂತ ಹೇಳ್ತಿಲ್ಲ ನಾನು. 140 ಕೋಟಿನಲ್ಲಿ XYZ ಯಾರಾದರೂ ಆಗ್ಬೋದು. ನಮಗೆ ಸಮ್ಮಿಶ್ರ ಸರ್ಕಾರ ಬರಬೇಕು. ಭಾಳ ಪಾಪ್ಯುಲರ್ ಆಗಿರೋರು, ಉದಾಹರಣೆಗೆ ಕೇರಳದಲ್ಲಿ ಇದ್ದಾರಲ್ಲಪ್ಪ, ಯಾರವರು? ಶಶಿ ತರೂರ್ ಅವ್ರನ್ನ ಕೂರಿಸ್ಲಿ. ವೆಲ್ ಎಜುಕೇಟೆಡ್, ಇಂಡಿಯನ್ ಫಾರಿನ್ ಸರ್ವಿಸ್ ಪಾಸ್ ಮಾಡಿ ಅವ್ರ ಕೆಲಸದಲ್ಲಿ ಇದ್ದವರು, ಆಯಿತಾ? ಅವರ ಇವ್ರ ಪ್ರಕಾರ ಅನ್ಫಾರ್ಚುನೇಟ್ಲಿ ಯಾರು ಇನ್ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅವ್ರ ಇಂಗ್ಲೀಷನ್ನು ಹೀಯಾಳಿಕೆ ಮಾಡ್ತಾರೆ. ಇಟ್ಸ್ ಎ ಲ್ಯಾಟಿನ್ ಇಂಗ್ಲೀಷ್ ಅಂತಾರೆ. ಯಾಕೆಂದರೆ ನನ್ನ ಮಗನಿಗೆ ಏನೂ ಬರೋದಿಲ್ಲ, ಯಾರಿಗೂ. ನನಗೆ ಏನೂ ಬರದೇ ಇದ್ದಾಗ ನಿಮ್ಮನ್ನು ದೂಷಿಸೋದು, ವಾಟ್ ಯು ನೋ ಅಬೌಟ್ ಇಟ್, ಹಾಗೆ ಹೀಗೆ ಅಂತೇಳಿ. ದಿಸ್ ನಾಟ್ ದ ವೇ. ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಇಗ್ನೋರೆನ್ಸ್. ನಿಂದ ದಡ್ಡತನವನ್ನು ನೀವು ಒಪ್ಕೋಬೇಕು. ಹಾಗಾಗಿ ನಾನು ಯಾವುದೇ ಪಕ್ಷ ಅದು ಇದು ಅಂತಲ್ಲ, 10 ವರ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಆದ್ದರಿಂದ ಇದು ಬದಲಾವಣೆ ಆಗಬೇಕು. ಇಂಥವನೇ ಬರಬೇಕು ಅಂತ ಹೇಳಲಿಲ್ಲ ನಾನು. 140 ಕೋಟಿಯಲ್ಲಿ ಒಬ್ಬ ಯಾರಾದರೂ ಬರಲಿ. ಉದಾಹರಣೆಗೆ ನಾನು ಕೊಟ್ಟಿದ್ದು ಶಶಿ ತರೂರ್ ಅವರಿಗೆ ಅವಕಾಶ ಕೊಡ್ಬೋದು, ವೆಲ್ ಎಜುಕೇಟೆಡ್. ಈಗ ಡೆಲ್ಲಿನಲ್ಲಿ ಒಬ್ಬ ಆಫೀಸರ್ ಬಂದು ಮುಖ್ಯಮಂತ್ರಿ ಆದ. ಅವನ್ನ ಅರೆಸ್ಟ್ ಮಾಡಿದಾಗ ವಿಶ್ವಸಂಸ್ಥೆಯಲ್ಲಿ ಗಲಭೆ ಆಯಿತು. ಅಮೇರಿಕಾದ ಅಧ್ಯಕ್ಷರು ಹೇಳಿದ್ರು
ಜರ್ಮನಿಯ ಚಾನ್ಸಲರ್ ಹೇಳಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತೇಳಿ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್, ಇಂಟರ್ನಲ್ ಮ್ಯಾಟರ್. ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ, ದೇರ್ ಇಸ್ ಸಮಥಿಂಗ್. ಹಾಗಾಗಿ ಆಮೇಲೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಎಲೆಕ್ಷನ್ ಇದನ್ನು ಮಾತನಾಡ್ತಾ BJPಯ ರಾಷ್ಟ್ರಾಧ್ಯಕ್ಷರು ಎಲ್ಲ ವಿರೋಧ ಪಕ್ಷದವರು ಜೈಲಿನಲ್ಲಿದ್ದಾರೆ, ಇನ್ನು ಅರ್ಧದಷ್ಟು ಬೇಲ್ನಲ್ಲಿದ್ದಾರೆ. ಹಂಗಂದ್ರೆ ಏನು? ಎಲ್ಲರೂ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ಬಿಟ್ಟು ನಾನು ಆಳೂರ್ಗೆ ಉಳಿದೋನೇ ಗೌಡನಾ? ವಾಟ್ ಇಟ್ ಮೀನ್? ಎಲ್ರಿಗೂ ಒಂದು ಅವಕಾಶ ಕೊಡಿ. ನಿಮಗೆ ಮುಖ್ಯಮಂತ್ರಿ ಆಗಿದ್ದಾಗ ಅಮೇರಿಕಾದ ವೀಸಾ ಸಿಕ್ಕಿರಲಿಲ್ಲ, ನನಗಿತ್ತು ವೀಸಾ, ಇವತ್ತು ಇದೆ. ಅದನ್ನೆಲ್ಲ ನೆನೆಸ್ಕೊಳ್ರಿ ನೀವು. ವೀಸಾ ಯಾಕೆ ಸಿಕ್ಕಿರಲಿಲ್ಲ? ವೈ? ಅದು ನೀವು ಪತ್ರಕರ್ತರು ಹೇಳಬೇಕು. ಅಲ್ಲಲ್ಲ ಯಾಕೆ ಸಿಕ್ಕಿರ್ಲಿಲ್ಲ ನನಗೆ ಗೊತ್ತಿಲ್ಲ. ವಿಲೇಜ್ ಮ್ಯಾನ್ ಆಯ್ತಾ, ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿರಲಿಲ್ಲ ತಾವೇ ಹೇಳಬೇಕು, ಅದನ್ನು ಬಿಡಿಸಿ ಹೇಳಬೇಕು. ಇತ್ತೀಚೆಗೆ ಚಂಡೀಗಢದಲ್ಲಿ ಮೇಯರ್ ಎಲೆಕ್ಷನ್ ಆಯಿತು, ಎಷ್ಟು ಚೆನ್ನಾಗಿ ನಡೀತೀರಿ ಇದ್ರು. ಜಗತ್ತೇ ಮೆಚ್ಚುವಂಥ ಮೇಯರ್ ಎಲೆಕ್ಷನ್ ಅದು. ಇವೆಲ್ಲ ಮಾಕರಿ ಆಫ್ ಡೆಮಾಕ್ರಸಿ. ದೇಶದ ಮೇಲೆ ಅಭಿಮಾನ ಇಲ್ಲ ನಿಮಗೆ, ಸಂವಿಧಾನ ಅಂದರೆ ಗೊತ್ತಿಲ್ಲ ನಿಮಗೆ. ಈ ದೇಶವನ್ನು ಕಾಪಾಡಬೇಕಾದಂತಹ ಯುವಕರು ಅಂಧಭಕ್ತರಾಗಿದ್ದಾರೆ. ನೋಡಿ, ಈ ಹಿರಿಯರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿ. ನರೇಂದ್ರ ಮೋದಿಯವರು ಬದಲಾವಣೆ ಮಾಡ್ತಾರೆ ಅಂತೇಳಿ ಅವರನ್ನು ಆಯ್ಕೆ ಮಾಡಿದ್ವಿ. ನರೇಂದ್ರ ಮೋದಿಯವರು ಇಷ್ಟೊಂದು ಕುಲಿಗೆಡಿಸ್ತಾರೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದು ಸಾಕು, ಅವರು ಸಾಕು, ಬೇರೆ ಯಾರಿಗಾದ್ರೂ ಅವಕಾಶ ಕೊಡಿ ಅಂತೇಳಿ ಹಿರಿಯರು ಮಾತನಾಡ್ತಾ ಇದ್ದಾರೆ, ಅನುಭವ ಹೇಳ್ತಾ ಇದ್ದಾರೆ. ದೇಶ ಮುಖ್ಯ, ಸಂವಿಧಾನ ಮುಖ್ಯ. ಇಡೀ ದೇಶದ ಭದ್ರತೆ ಹಾಳಾಗ್ತಾ ಇದೆ. ಸಂವಿಧಾನದ ಆಶಯಗಳನ್ನು ಇವರು ನಾಶ ಮಾಡ್ತಾ ಇದ್ದಾರೆ. ಇವರು ಫೋಜುಗಳನ್ನು ಕೊಟ್ಕೊಂಡು ಒಬ್ಬ ಪ್ರಧಾನಮಂತ್ರಿ ಯಾವ ರೀತಿ ಇರಬೇಕು ಅನ್ನೋದನ್ನು ಇವರು, ನಮ್ಮ ಇಡೀ ಭಾರತ ದೇಶ ಪ್ರಧಾನಮಂತ್ರಿಗಳನ್ನು ಟ್ರೋಲ್ ಮಾಡುತ್ತೆ, ಪ್ರಧಾನಮಂತ್ರಿಗಳ ನಡವಳಿಕೆಗಳನ್ನು ಟ್ರೋಲ್ ಮಾಡುತ್ತೆ. ಪ್ರಧಾನಮಂತ್ರಿಗಳು ಇವತ್ತು ಭಾರತವನ್ನು ಪ್ರತಿನಿಧಿಸುವಂತಹ ಪ್ರಧಾನಮಂತ್ರಿಗಳನ್ನು ನಾವು ಟ್ರೋಲ್ ಮಾಡೋದನ್ನು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಅಪಮಾನ ಅಲ್ವಾ? ಹಿರಿಯರು ಹೇಳ್ತಾ ಇರುವುದು ಸತ್ಯ ಅಲ್ವಾ? ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ? ಒಂದು ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ವಾಟ್ಸಪ್ ಯೂನಿವರ್ಸಿಟಿಗಳು ಸೃಷ್ಟಿ ಮಾಡುವಂತಹ ಸತ್ಯವನ್ನು ನೀವು ನಂಬುತ್ತಾ ಇದ್ದೀರಿ ಅಂತಂದರೆ ದೇಶ ಮುಖ್ಯ ಅಲ್ವಾ ನಿಮಗೆ? ದೇಶ ಮುಖ್ಯನೋ ವ್ಯಕ್ತಿ ಮುಖ್ಯನೋ? ಸಾಕು. 12 ವರ್ಷಗಳಿಂದ ಇಡೀ ಭಾರತೀಯರನ್ನು ಮೂರ್ಖರನ್ನಾಗಿ ಮಾಡಿ ಹೇಳಿದ್ದಂತಹ ಒಂದೇ ಒಂದು ವಿಚಾರವನ್ನು ಸರಿಯಾಗಿ ನೆರವೇರಿಸ್ಕೊಳ್ಳಾಗದೆ ಬರೀ ಸುಳ್ಳುಗಳನ್ನು ಹೇಳಿಕೊಂಡು ಇವತ್ತಿಗೂ ಸಹ ಪಶ್ಚಿಮ ಬಂಗಾಳದ ಚುನಾವಣೆ, ತಮಿಳುನಾಡಿನ ಚುನಾವಣೆಯಲ್ಲಿ ಬಣ್ಣ ಬಣ್ಣದ ನಾಟಕಗಳನ್ನು, ಡ್ರಾಮಾಗಳನ್ನು ಹಾಕ್ಕೊಂಡು, ವೇಷಗಳನ್ನು ಹಾಕ್ಕೊಂಡು, ಸ್ಕ್ರಿಪ್ಟ್ಗಳನ್ನು ಬರ್ಕೊಂಡು ಇವತ್ತಿಗೂ ಸಹ ಜನರನ್ನು ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಎಂತೆಂಥವರು ಈ ದೇಶವನ್ನು ಆಳಿದ್ರಿ, ಎಂತೆಂಥವರು ಆಳಿದ್ರು. ಆದರೆ ಇಷ್ಟು ಹೋಪ್ಲೆಸ್ ಆಗುತ್ತೆ ಅಂತೇಳಿ ನಮ್ಗೆ ಗೊತ್ತೇ ಇರಲಿಲ್ಲ. ಹಿರಿಯರು ಹೇಳ್ತಾ ಇರುವುದು ಸತ್ಯ, ಹಿರಿಯರು ಹೇಳ್ತಾ ಇರುವುದು ಸತ್ಯ ರೀ. ಒಬ್ಬರಲ್ಲ ಇಬ್ಬರಲ್ಲ, 1-2 ಹಿಂದೆ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಒಂದು ಇಂಟರ್ವ್ಯೂ ಮಾಡಿದ್ರು ಒಂದು ಚುನಾವಣಾ ಸಮಯದಲ್ಲಿ. ಅಲ್ಲಿ ಸಹ ಒಬ್ಬ ಹಿರಿಯರು ಹೇಳಿರುವಂತಹ ಮಾತುಗಳು, ಇಲ್ಲಿ ಸಹ ಈ ಹಿರಿಯರು ಹೇಳ್ತಾ ಇರುವಂತಹ ಮಾತುಗಳು, ಇದು ನಮ್ಮ ಯುವಕರಿಗೆ ಅರ್ಥ ಆಗ್ತಾ ಇಲ್ಲ. ಯುವಕರಿಗೆ ಅರ್ಥ ಆಗಿದ್ರೆ ಬಹುಶಃ ಈ ದೇಶ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. 220 ಲಕ್ಷ ಕೋಟಿ ಸಾಲಕ್ಕೆ ಹೋಗ್ತಾ ಇರಲಿಲ್ಲ. ಡಾಲರ್ನ ಬೆಲೆ 95 ರೂಪಾಯಿ ಹೋಗ್ತಾ ಇರಲಿಲ್ಲ. ಈಗ ಚುನಾವಣೆ ಮುಗಿತಾ ಇದ್ದಂಗೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬೆಲೆ ಏರಿಕೆಯನ್ನು. ನೀವು ಗಮನಿಸಿ ನೋಡಿ, ಇಂತಹ ಜನರನ್ನು ಮೂರ್ಖರನ್ನಾಗಿ ಮಾಡಿನೇ ಈ 12 ವರ್ಷಗಳ ಕಾಲ ಈ ದೇಶವನ್ನು ಈ ಸ್ಥಿತಿಗೆ ತಂದಿಟ್ಕೊಂಡಿರುವಂಥದ್ದು. ಜಾಗೃತರಾಗಬೇಕು, ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳದೆ ಹೋದರೆ ಈ ದೇಶವನ್ನು ಉಳಿಸೋರು ಯಾರೂ ಇರೋದಿಲ್ಲ. ಹಿರಿಯರು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳಿ, ಇದೇ ಸತ್ಯ, ಇದೇ ವಾಸ್ತವ ಸತ್ಯ. ಅವರು ಹೇಳಿದಂತಹ ಮಾತುಗಳು ಅನುಭವದ ಮಾತುಗಳು. ನರೇಂದ್ರ ಮೋದಿಯವರು ಶೋ ಮಾಡಿಕೊಂಡು ಓಡಾಡೋದಲ್ಲ. ದೇಶ ಮುಖ್ಯ, ದೇಶ ಮುಖ್ಯ, ಸಂವಿಧಾನ ಮುಖ್ಯ. ಎರಡನ್ನೂ ಸಹ ಇವರು ಎರಡಕ್ಕೂ ಸಹ ಗೌರವ ಕೊಡ್ತಾ ಇಲ್ಲ. ಈ ಸಂವಿಧಾನದ ಆಶಯಗಳನ್ನು ನೆರವೇರಿಸಬೇಕಾಗಿತ್ತು, ಅದಕ್ಕೂ ಇವರು ಗೌರವ ಕೊಡ್ತಾ ಇಲ್ಲ. ನಾವು ಹೇಳಿದ್ದೇ ಸರಿ ಅಂತಾರೆ.
ಉದಾಹರಣೆಗೆ 2023ರಲ್ಲಿ ಮಹಿಳಾ ಮೀಸಲಾತಿ ತಂದು ಇವಾಗ ಅದನ್ನು ಮರೆಮಾಚಿ 3 ವರ್ಷಕ್ಕೆ ಮತ್ತೊಮ್ಮೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಕೇಳಿ, ಹಿರಿಯರು ಹೇಳ್ತಾ ಇರುವಂಥ ಮಾತುಗಳನ್ನು ಕೇಳಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.